ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Most difficult days of my life, but very fulfilling. I was thinking, गाते गाते झटका देते हैं, गाते गाते हुए. That's also very, that can also trigger the spasm. I never want to give less or give less when people expect so much from me. So I'm glad it's shaped up fine. But excruciating pain. मतलब कैसे मैंने लग रहा था जैसे मैं नीडल मेरे स्पाइन में मैंने रखी है और इतना से यहाँ वहाँ शायद नीडल स्पाइन में घुस जाएगी. TMC ಅಷ್ಟೇ ಅವಶ್ಯಕ ಮ್ಯಾಕ್ಸಿಮಮ್ ಉಪಯೋಗ ಮಾಡ್ಕೋಬಹುದು. ಅದರಿಂದ ಬೆಳಗಾವಿಯ ಜನ ಇದ್ರ ಬಗ್ಗೆ ಏನು ಯಾವುದೇ ಅಪೋಸ್ ಮಾಡಬಾರ್ದು, ಚಿಂತೆ ಮಾಡಬಾರ್ದು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಇಟ್ಸ್ ಅನ್ಫಾರ್ಚುನೇಟ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡು ನಾಟ್ ನೋ ದ digging of the agricultural lands or any land which is within the revenue jurisdiction of Belagavi district. ಜಿಲ್ಲಾ ಆಡಳಿತ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರಲ್ಲ. ಇದು ಮೇಲ್ನೋಟಕ್ಕೆ ಸುಳ್ಳು ಅನ್ನಿಸ್ತದೆ. ಯಾಕಂದ್ರೆ ಯಾವುದೇ ಗ್ರಾಮ ಲೆಕ್ಕಾಧಿಕಾರಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ, ಆ ಜೂರಿಸ್ಡಿಕ್ಷನಲ್ ತಹಸೀಲ್ದಾರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಡೆಪ್ಟಿ ಕಮಿಷನರ್ಗೆ ಗುರುತಿಂದ ಯಾವುದೇ ಪ್ರೊಜೆಕ್ಟ್ಗೆ ನೆಲದಿಂದ ಸರ್ಫೇಸ್ ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಕ್ಲಿಯರ್ ಪ್ರೊವಿಷನ್ ಇದೆ. ಡಾಕ್ಟರ್ ರಾಜಶೇಖರ್ ಸರ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಕ್ಲಿಯರ್ ಪ್ರೊವಿಷನ್ ಇದೆ. ಈಗ ಹೋಲ್ಡರ್ ಆಫ್ ದ ಲ್ಯಾಂಡ್ ಆ ಜಮೀನಿನ ಮಾಲಕ ರಿಜಿಸ್ಟರ್ ಮಾಡಿದ್ರೆ ದೇ ಹ್ಯಾವ್ ಟು ಆಬ್ಟೈನ್ ನೆಸೆಸರಿ ಪರ್ಮಿಷನ್ ಆಫ್ ದಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಟ್ಯಾಂಜಿಬಲ್ ರೆಜಿಸ್ಟರ್ಸ್ ಅಂತ ನಾವು ಅಂದ್ರೆ ಬಡಿಬೇಕಂತ. ಈಗ ಅವರಿಗೂ ಕೈಗಾರಿಕೆ ಸಚಿವರಿಗೆ ಅವರು ಕೊಟ್ಟಂತ ಈ ನಂಬರ್ಗಳು ಇರಿಗೇಷನ್ ಅಲೋಕೇಶನ್ ಇರ್ಬೋದು, ಕೃಷಿ ಸಂಬಂಧಪಟ್ಟ ಅಲೋಕೇಶನ್ ಇರ್ಬೋದು, ಕುಡಿಯುವ ನೀರಿನ ಅಲೋಕೇಶನ್ ಇರ್ಬೋದು. ಈ ಅಲೋಕೇಶನ್ ಯಾವಾಗ ಬರಬೇಕು, ಎಷ್ಟು ವರ್ಷದಿಂದ ಬರಬೇಕು, ಎಷ್ಟು ವರ್ಷಕ್ಕೂ ಹಿಂದೆ ಬರಬೇಕು, ಆತ್ಮರವಾದಕ್ಕೆ ಮಾಹಿತಿ ಕೇವಲ ಮ್ಯಾಟ್ರಿ ಪೀರಿಯಡ್ ಈ 20 ವರ್ಷದಿಂದ 5 TMC ಕೈಗಾರಿಕೆ 20 ವರ್ಷ ಬೆಳಗಾವಿ ನಗರದ ಜನಸಂಖ್ಯೆ, ಬೆಳಗಾವಿ ಜಿಲ್ಲೆಯ ಜನಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟಂಥ ಅಲೋಕೇಶನ್ ಜಾಸ್ತಿ ಆಗಿದೆ. ಕಬ್ಬು ಬೆಳೆದಿದ್ದರೆ ಈಗ ಕಬ್ಬು ಬೆಳಿಬೇಕಾಗಕ್ಕೆ
ವಿಕಾಸಬೇಕು, ಅದೊಂದು ವಿಷಯ ಬೇರೆ. ಹೀಗಾಗಿ ಆ ಅಲೋಕೇಶನ್ ಮೇಲೆ ಇವತ್ತು ನಾವು ಕೈಗಾರಿಕೆ ಕೊಡ್ಕೊಂಡು ಇದು ತಪ್ಪಾಗ್ತದೆ. ಈಗಿನ ಪ್ರೆಸೆಂಟ್ ಏನು ಇಂಡಸ್ಟ್ರಿ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಅದು ಕೂಡ ಆಕ್ಸೆಪ್ಟ್ ಮಾಡ್ಬೋದು. ಈಗ ಉದಾಹರಣೆಗೆ ಅವ್ರ ಪಾಯಿಂಟ್ 45 ಮಿಲಿಯನ್ ಲೀಟರ್ಸ್ ಪರ್ ಡೇ ನೀರು ನಾವು ಧಾರವಾಡ ಕೊಡ್ಬೋದು. ಬೆಳಗಾವಿ ಜಿಲ್ಲೆನ ಇರುವಂಥ ಕೈಗಾರಿಕೆ ಬೆಳೆಸೋದು, ಉದ್ಯಮ ಇರ್ಬೋದು, ಮತ್ಸ್ಯ ಇರ್ಬೋದು, ವಿದ್ಯುತ್ ಇರ್ಬೋದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.